ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋಗಳು ರಿಲೀಸ್ ಆಗೋದು, ವಿಡಿಯೋ ರಿಲೀಸ್ ಆಗೋದು, ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಆಮೇಲೆ ಇದು ಬಹಳ ಶಿಕ್ಷಾರ. ಇದು ಮೊನ್ನೆ ಕೋರ್ಟ್ ಆರ್ಡರ್ ಆಗಿದೆ, ಹಂಗೆಲ್ಲ ಮಾಡೋಂಗಿಲ್ಲ, ದಂಡ ಇದೆ, ಶಿಕ್ಷೆ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಯಾರ್ದೋ ಕೂಡ ಮಾತಾಡ್ತೀರಿ, ಅವ್ನು ರೆಕಾರ್ಡ್ ಮಾಡೋದು, ಆ ರೆಕಾರ್ಡ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಇನ್ನು ಯಾರ್ದೋ ವಿಡಿಯೋಗಳಿಗೆ, ಯಾರಿಗೋ ಆಡಿಯೋಗಳಿಗೆ, ಫೋಟೋಗಳಿಗೆ ನೀವು ರೆಸ್ಪಾನ್ಸ್ ಮಾಡ್ತೀರಿ, ಏನೆಲ್ಲ ಬೈತೀರಿ, ಏನೆಲ್ಲ ಮಾತಾಡ್ತೀರಿ. ಯಾಕದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಬಹಳ ದೊಡ್ಡ ಅಪರಾಧ ಅದು. ಸೊ ಹಾಗಾಗಿ, ಯಾಕಂದ್ರೆ ಇನ್ನೊಬ್ಬರ ಗೌಪ್ಯತೆ, ಇನ್ನೊಬ್ಬರ ವಿಚಾರಗಳು, ಕೌಟುಂಬಿಕ ಅಥವಾ ವೈಯಕ್ತಿಕ ತೇಜೋವಧೆ ಬಹಳ ಕೆಟ್ಟ ಇದು ಮೊನ್ನೆ ನಿಮ್ಗೆ ಗೊತ್ತಿದೆ, ಅಂಬಿಕಾ ಕಬಾಡಿ ಅವರು ಇಲ್ಲಿ ಬಂದು ಅವ್ರ ಸಂದರ್ಶನ ಮಾಡಿದ್ವಿ. ಪಾಪ ಅವ್ರಿಗೆ ಬಹಳ ಕೆಟ್ಟದಾಗಿ ನಡ್ಕೊಳ್ಳುವಂತ ಒಂದು ರೀತಿಯ ಆಡಿಯೋ ರಿಲೀಸ್ ಆಗಿತ್ತು. ಸೊ ಅವರು ಬಂದು ತಮ್ಮ ಅಳಲನ್ನ ತಿಳ್ಕೊಂಡು ಹೇಳಿದ್ರು ಇಲ್ಲಿ. ಅದರ ಜೊತೆಗೆ ಅವರು ಅವತ್ತು ಹೇಳಿದ್ರು, ಸ್ಪಷ್ಟೀಕರಣ ಬೇಕು ನನಗೆ, SSK ಸಮಾಜದವರು ಕೊಡಬೇಕು, ರಾಜು ಕಾನಪ್ಪನವರು ಕೊಡಬೇಕು ಅಂತ. ಯಾಕೆ ಇದು ಅಂದ್ರೆ, ಈ ಒಂದು ತಿಂಗಳ ಹಿಂದೆ ರಾಜು ಕಾನಪ್ಪನವರು ಇನ್ನೊಬ್ಬ ಹೆಣ್ಣು ಮಗಳ ಜೊತೆಗೆ ಮಾತಾಡಿದ್ದು ಒಂದು ಆಡಿಯೋ, ಅಂದ್ರೆ ಫೋನ್ ಕಾಲ್ ಆಡಿಯೋ ಏನಾಗಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ಆಯಿತು. ಅದ್ರದ್ದು ಆಡಿಯೋ ಸಿಕ್ಕ ಮೇಲೆ ಅಂಬಿಕಾ ಕಬಾಡಿ ಅವರು ಅದರ ಬಗ್ಗೆ ತಗಾದೆ ತೆಗೆದು ಇಲ್ಲೇ ಬಂದು ನೀವು ಸ್ಪಷ್ಟೀಕರಣ ಕೊಡಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಅದರ ಜೊತೆಗೆ SSK ಸಮಾಜದ ಬಗ್ಗೆನೂ ಕೂಡ ಅಲ್ಲಿ ಇತ್ತು. SSK ಸಮಾಜದ ಬಗ್ಗೆ ಅವಹೇಳನವಾದ ಕೆಲವೊಂದಿಷ್ಟು ಮಾತುಗಳು ಅದರಲ್ಲಿ ಇದ್ದು. ಸೊ ಹಾಗಾಗಿ ಈ ಬಗ್ಗೆ ಅಂಬಿಕಾ ಕಬಾಡಿ ಅವರು ಒಂದು 15 ದಿವಸದಿಂದ ಇಲ್ಲಿ ಸಂದರ್ಶನ ಆಗಿತ್ತು. ಅದನ್ನ ನೋಡಿ ನಮ್ಮ ಗೌರವ ಕಾರ್ಯದರ್ಶಿಗಳು SSK ಸಮಾಜದ್ದು ವಿನೋದ್ ಸಿದ್ಲಿಂಗ್ ಅವರು ಬಂದಿದ್ದಾರೆ. ಇದು ನಮ್ಮ ಸಮಾಜದ ಪ್ರತಿಷ್ಠೆ ಇದೆ, ನಮ್ಮ ಸಮಾಜವನ್ನು ಯಾಕೆ ಈ ಆಡಿಯೋದಲ್ಲಿ ತಗೊಂಡ್ರು ಅಥವಾ ಅವ್ರು ಯಾಕೆ ಹಿಂಗೆ ಮಾತಾಡಿದ್ರು, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ, ಕೊಡಿ ಅಂತ ಹೇಳಿದ್ದೇವೆ. ಅವರು ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು, ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಕಳೆದ 4 ವರ್ಷಗಳಿಂದ ಈ SSK ಸಮಾಜದ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್, ಧನ್ಯವಾದ. ಬಹುತೇಕ ಇವತ್ತು ನಿಮ್ಮನ್ನು ನೋಡಿದ್ರೆ ಬಹಳಷ್ಟು ಆಕ್ರೋಶ ಅನಿಸ್ತಿದೆ. ಯಾಕಂದ್ರೆ ಈ SSK ಸಮಾಜದ ಬಗ್ಗೆ ಈ ಆಡಿಯೋದಲ್ಲಿ ಮಾತಾಡಿದ್ದು ಮತ್ತೆ ಮೊನ್ನೆ ಅಂಬಿಕಾ ಕಬಾಡಿ ಅವರು ಹೇಳಿದ್ದಕ್ಕೆ ಉತ್ತರ ಕೊಡ್ತಾ ಬಂದಿದ್ದೀರಿ. ಏನಾಗಿದೆ, ನಡೆದ ಘಟನೆ ಏನು? ಆಕ್ಚುಲಿ ಮೊಟ್ಟ ಮೊದಲಿಗೆ ನಾನು ನಮ್ಮ SSK ಸಮಾಜದ ಪರವಾಗಿ ಹೇಳ್ಕೊಳ್ಳೋದು ಏನಂತಂದ್ರೆ, ಯಾರೇ ಸಮಾಜದ ಬಗ್ಗೆ ಮಾತಾಡ್ತೀನಂದ್ರೆ ಅವ್ರಿಗೆ ಒಂದು ವಾರ್ನಿಂಗ್ ಮೊದ್ಲು. ಯಾಕಂದ್ರೆ ಸಮಾಜ ಅನ್ನೋದು ಆಯಾ ಸಮಾಜದ ಮಿತಿಯೊಳಗೆ ಕೆಲಸ ಮಾಡ್ತಿರ್ತೈತಿ. ನಮ್ಮ SSK ಸಮಾಜ ಒಂದು ಗಟ್ಟಿ ಇರುವಂತ ಮತ್ತು ಸದೃಢವಾದ ಸಹಸ್ರಾರ್ಜುನ ಮಹಾರಾಜರ ವಂಶಸ್ಥರು. ನಾವು ಒಂದು ಜಗದಂಬಾದೇವಿ ಆರಾಧಕರು, ಮೂರ್ತಿ ಪೂಜಕರು. ನಾವು ಯಾವುದೇ ಒಂದು ವಿಷಯವನ್ನ ತಗೊಂಡ್ವಿ ಅಂದ್ರೆ ಅದು ಬಹಳ ಗಂಭೀರವಾಗಿರ್ತದೆ. ಅದನ್ನ ಯಾವತ್ತಿಗೂ ನಾವು ನಮ್ಮ ಸಮಾಜವನ್ನ ಮುನ್ನಡೆಸುವಂತ ದಾರಿಯಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಸಮಾಜದ ಧರ್ಮ ಕಾರ್ಯಗಳಾಯ್ತು, ಯಾವುದೇ ಸಾಮಾಜಿಕ ಕಾರ್ಯ ಆಯ್ತು, ನಾವು ಯಾವಾಗ್ಲೂ ಮುಂಚೂಣಿಯಾಗಿ ನಿಂತು ಅದರ ರೂಪುರೇಷೆಗಳನ್ನು ತಯಾರು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಬಂದಂತ ಸಮಾಜ ನಮ್ದು. ಆ ಸಮಾಜಕ್ಕೆ ಯಾರಾದ್ರ ದಾರಿ ಹೋಗ್ರು ನಮಗೆ ಮಾತಾಡಿದ್ರೆ ಸುಮ್ಮನೆ ಕುಂದ್ರೋ ಸಮಾಜ ನಮ್ದಲ್ಲ. ಈಗ ಏನ್ ಆಡಿಯೋದಲ್ಲಿ ಅಂಬಿಕಾ ಕಬಾಡಿ ಅವರು ಆರೋಪ ಮಾಡಿದ್ದಾರೆ ನಿಮ್ಮ ಸಮಾಜದ ಮೇಲೆ, ನಿಮ್ಮ ಸಮಾಜದವರು. ಅವರು ರಾಜು ಕಾನಪ್ಪನವರು ಹಿಂಗ ಆಡಿಯೋದಲ್ಲಿ ಮಾತಾಡಿದ್ದಾರೆ, ಸರ್ ನಮ್ಗೆ SSK ಸಮಾಜ ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು, ನನಗೆ ಮಣ್ಣು ಕೊಡು ಅಂದಾರ. ಹೌದಾ ಅಲ್ಲೋ, ಇವ್ರು ಅಲ್ಲಿ ಹೋಗಿದಾರೋ ಇಲ್ಲೋ, ಹೋದ್ರಿ ಹೆಂಗ, ಅಥವಾ ಏನ್ ಮಾತಾಡಿದ್ರು, ಹೌದಾ ಸತ್ಯನಾ ಅಂತ ಕೇಳಿದ್ರು ಅವರು. ಅದ್ರ ಬಗ್ಗೆನೇ ನೀವು ಮಾತಾಡಕ್ ನೀವು ಈಗ ನನಗೆ ಅವಕಾಶ ಮಾಡಿಕೊಟ್ರಿ. ನಾ ಸಮಾಜದಿಂದ ಒಂದು ಸಮಾಜದ ಗೌರವ ಕಾರ್ಯದರ್ಶಿಯಾಗಿ ಏನ್ ಇದ್ರ ಬಗ್ಗೆ ನಾ ಮಾತಾಡಕ್ ಬಂದೀನಿ ಅಂತಂದ್ರೆ, ನಮ್ಮ ಸಮಾಜ ಹೆಣ್ಣು ಮಗಳ ಬಗ್ಗೆ ಇವತ್ತಿಗೂ ಯಾವುದೇ ಟೀಕಾ ಟಿಪ್ಪಣಿ ಯಾವುದು ಮಾಡಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತದ್ದು ಸಮಾಜ ನಮ್ದು SSK ಸಮಾಜ. ಸಮಾಜ ಯಾವಾಗ್ಲೂ ನಾವು ದೇವಿ ಆರಾಧಕರು, ನಮ್ದು ಮೂರ್ತಿ ಪೂಜಕ, ನಮ್ ತಾಯಿ ಜಗದಂಬೆ ಪೂಜಕರು. ನಾವು ತಾಯಿಯನ್ನ ನಾವು ದೇವಿ ಅಂತ ಪೂಜಿಸ್ತೀವಿ. ಅಂತ ವಿಷಯದಲ್ಲಿ ಈ ವಿಷಯವನ್ನ ರಾಜು ಖಾನಪ್ಪನವರು ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ಏನ್ ನೈತಿಕತೆ ಹಕ್ಕ ಇದೆ ಅವರಿಗೆ? ನಾ ಕೇಳ್ತಾ ಇದ್ದೀನಿ, ರಾಜು, ನೀ ಬಂದಿದ್ದ ದಾರಿ ಏನು, ನಿನ್ನ ಗುರಿ ಏನು, ನೀ ಯಾವ ರೀತಿ ಸಂಘಟನೆಗಳ ಮುಖಾಂತರ ಬಂದಿದೆ, ಇದ್ರ ಹಿಂದೆ ಕಾರ್ಯಕರ್ತರಾದಂತ ಕೆಲಸಗಳನ್ನ ಮಾಡತಕ್ಕಂತ ಕೆಲಸನ್ನ ನೀನ್ ಮಾಡಿಲ್ಲ ಯಾಕೆ? ಸಮಾಜ ನೋಡ್ತಾ ಇದೆ. ನಾ ಇಲ್ಲಿವರೆಗೆ ಸುಮಾರು 1 ತಿಂಗಳಾಯ್ತು ಸರ್ ಇದು ಅಡಿಯೋ ಬಂದು. 1 ತಿಂಗಳಲ್ಲಿ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನಾವೆಲ್ಲ ಪಂಚ್ ಕಮಿಟಿ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ಬೇಕಾಗ್ತದೆ ಸರ್. ಸಮಾಜ ಅಂದ್ರ ಯಾರ ಬಂದು ಹೇಳಿದ್ಕೊಳ್ಳೇನ ಅದಕ್ಕೆ ಸ್ಟೇಟ್ಮೆಂಟ್ ಕೊಡು,
ಇದಕ್ಕೆ ಸ್ಟೇಟ್ಮೆಂಟ್ ಕೊಡೋಂತದಿರಂಗಿಲ್ಲ. ಎಲ್ಲಾ ಸಮಾಜದ ಗಣ್ಯಮಾನ್ಯರಿಗೆ ನಾ ಕರೆದು ಟ್ರಸ್ಟಿಗಳ ಕರೆದು ಮೀಟಿಂಗ್ ತೊಗೊಂಡು ಕೆಲಸ ಮಾಡ್ಬೇಕಾಗ್ತೈತಿ. ನಮ್ಮ ಸಮಾಜ ಇದು 1 ತಿಂಗಳ ಲೇಟ್ ಅದಕ್ಕಾಗಿತ್ತು ಅಂತಂದ್ರೆ ಸರ್, ನಮ್ಮ ಸಮಾಜದಲ್ಲಿ ಕಾರ್ಯಕ್ರಮಗಳಿದ್ದು ಆ ಕಾರ್ಯಕ್ರಮಗಳ ಅಡಿಯಲ್ಲಿ ಏನು ಕೆಲಸ ಆಗ್ಬೇಕಾಗಿತ್ತು ಆ ಕೆಲಸ ಮುಗಿಸಿ ಅಷ್ಟರೊಳಗೆ ಇವ್ರು ಏನಾರ ಬಂದು ಅದನ್ನ ಸರೆಂಡರ್ ತಾವು ಬಂದು ಹಿಂಗಾಗೈತೆ, ನನ್ನಿಂದ ತಪ್ಪಾಗೈತೆ ಅಂತ ಅಂದಿದ್ರೆ ಇದು ಇಲ್ಲಿವರೆಗೆ ಬರ್ತಿದ್ದಿಲ್ಲ. ನಾ ಇವತ್ತು ನಿಮ್ ಕಡೆ ಕುಂದಿರ್ತಿದ್ದಿಲ್ಲ, ಈ ಅವಕಾಶನ ಬರ್ತಿದ್ದಿಲ್ಲ ಅಂದೆ. ಅವ್ರು ಅದನ್ನ ಮಾಡಿಲ್ಲ. ಈಗ ಅವ್ರು ರಾಜು ಖಾನಾಪುರ ಮಾತಾಡಿದ ಅಡಿಯುವಂತ ಗ್ಯಾರಂಟಿ ನಿಮ್ಗೆ? 100% ಸರ್. ಅವ್ರು ಮಾತಾಡಿದ್ದ ನಮ್ಗ ನಾವು ಕೇಳಿಸ್ಕೊಂಡ ಇಲ್ಲಿಗೆ ಬಂದ್ ಮಾತಾಡಕತ್ತೀನಿ ನಾ. ಅವ್ರಿಗೆ ಯಾರು ಹೇಳ್ತಾರ್ರಿ 108 ಮಂದಿ ನೀಲಾ BK ಕೇಸ್ನ್ಯಾಗ ಬಂದ್ ಮಾತಾಡ್ಯಾರ ಅವರು ನನಗೆ ಇದು ಗೊತ್ತೂ ಆಗ್ತಿದ್ದಿಲ್ಲ. ನಮ್ ಗೀತಾ ಹಬೀಬ್ ಅವ್ರು ನಮ್ಮ ಸಮಾಜದ ಹೆಣ್ಮಗಳು. ನಮ್ಮ ಸಮಾಜದ ಹೆಣ್ಮಗಳು ಯಾರೇ ಇರ್ಲಿ ಅವ್ರ ಪರವಾಗಿ ನಿಲ್ಲುವಂತ ಹೋರಾಟಗಾರರು ನಾವು ಸಮಾಜನ ನಿಂದಿರ್ತೈತಿ. ಯಾರೇ ಇರ್ಲಿ ಅವ್ರು ಸಮಾಜ ಯಾವಾಗ್ಲೂ ಸಮಾಜ ಹೆಣ್ಮಗಳನ್ನ ಬಿಟ್ಟು ಕೊಡಂಗಿಲ್ಲ. ಸಮಾಜಕ್ಕೋಸ್ಕರ ಇರ್ತೀವಿ. ಸಮಾಜದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಹಿರಿಯರಿಗೆ ಅಗೌರವ ತರುವಂತ ಕೆಲಸ ನಾವು ಸಮಾಜದಿಂದ ಯಾರೂ ಮಾಡಿಲ್ಲ, ಯಾವಾಗೂ ಮಾಡಿಲ್ಲ, ಮುಂದೆ ಯಾವಾಗೂ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಸಮಾಜ ಸಾಂಸ್ಕೃತಿಕವಾಗಿ ಬೆಳೆದು ಬಂದಂತ ದಾರಿಯಲ್ಲೇ ಹೋಗ್ತಿರ್ತೀವಿ. ನಮ್ಮ ಸಮಾಜ ನಮ್ಮ ಹಿರಿಯರು ಹಾಕೊಟ್ಟಂತ ಮಾರ್ಗದರ್ಶನದಾಗ ಹೋಗ್ತಿರ್ತೀವಿ. ನಮ್ಮ ತಂದೆ ತಾಯಿ ಏನ್ ಕಲ್ಸಿರ್ತಾರ ಅಂತಂದ್ರೆ ಸಮಾಜದೊಳಗೆ ಹೆಂಗ್ ನಡ್ಕೋಬೇಕು ಅನ್ನೋದು ಹೇಳಿ ಕಳ್ಸಿರ್ತಾರ. ನಮ್ಗೆ ಆ ಪರವಾಗಿ ನಾವು ಹೋಗ್ತಾ ಇರ್ತೀವಿ. ಸಮಾಜದ ಬಗ್ಗೆ, ಒಂದು ಸಮಾಜದ ಹೆಣ್ಣು ಮಗಳ ಬಗ್ಗೆ ಮಾತಾಡಕ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿಲ್ಲ, ಕಾನೂನ್ದಾಗ ಅವಕಾಶ ಇಲ್ಲದ. ಒಂದು ಸಮಾಜದ ಹೆಣ್ಮಗಳಿಗೆ ನೀವು ಅವಹೇಳಕರಿಗೆ ಮಾತಾಡ್ತೀರ ಅಂತಂದ್ರೆ ಏನ್ರಿ ರೈಟ್ಸ್ ನಿಮ್ಗೆ? ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆ? ನಿಮ್ಮ ಕಡೆ ನೀವು ಹೇಳ್ತೀರಿ ನಾವು ಕೇಸ್ ಮಾಡಿಸಿ 108 ಮಂದಿಗೆ. ಯಾರು ಹೇಳಿದ್ರಿ ನಿಮ್ಗೆ? ರಾಜು ಖಾನಪ್ಪನವ್ರ ನಿನ್ ಕೇಳಾಗತ್ತೀನಿ ನಾನು. 108 ಮಂದಿ ಮ್ಯಾಗ ಕೇಸ್ ಮಾಡ್ತೀನಿ ಅಂತ ಹೇಳಾಗತ್ತೀನಿ ನಿನಗೆ. ಬಂದು ನಾವು ಯಾರು ಬಂದು ನಿಮ್ಗ ಸರೆಂಡರ್ ಆಗೀವಿ, ಯಾರು ಬಂದ್ರೆ ನಿಮ್ಗ ರಾಜಿ ಮಾಡ್ಸಂತ ಅಂದಿವಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು. ಇಲ್ಲೇ ಸಮಾಜದ ಗುಡಿ ಒಳಗೆ ಬಂದು ಸ್ಪಷ್ಟೀಕರಣ ಕೊಡ್ಬೇಕು. ಇಲ್ಲಿ ಬಂದು ಆಡಿಯೋ ಮುಖಾಂತರ, ವಿಡಿಯೋ ಮುಖಾಂತರ ನೀ ಬಂದು ಸ್ಪಷ್ಟೀಕರಣ ಕೊಡ್ಬೇಕು. ಯಾರು ಬಂದು ನಿನ್ ಕಾಲ ಮುಗಿದಾರಪ್ಪ? ರಾಜು ಮರ್ತೀಯ ನೀ ಬಂದ ದಾರಿ ಏನ್ ಮರ್ತಿದೀಯ? ನಾನು ಹಾದಿಬ್ಬ ಓಣಿ ಒಳಗ ಇದ್ದವ, ಓಣಿಯಲ್ಲೇ ಬೆಳೆದೀವಿ. ನಾನು ಸಿದ್ಲಿಂಗ್ ಮನ್ತಂದೋಣ. ನೀನು ಸಮಾಜದ ಕೂಡ ಬೆಳೆದು ಬಂದಂತ ವ್ಯಕ್ತಿ. ನಿನ್ನ ಬಗ್ಗೆ ಬಹಳ ಅಪಾರವಾದ ಗೌರವ ಐತಿ ನನಗ, ಈಗೂ ಐತಿ. ಆದ್ರೆ ಇಂಥವೆಲ್ಲ ಕೇಳಿಂದ ಬೇಜಾರಾಗತೈತಿ. ನೀನು ಮಾತಾಡಿದ್ದು ಕೇಳಿ ನಮ್ಮ ಸಮಾಜದ ಬಗ್ಗೆ ಕೀಳಾಗಿ ಮಾತಾಡ್ತೀಯ ಅಂದ್ರೆ ನೀನು ಯಾರ ಅಧಿಕಾರ ಕೊಟ್ರೆ? ಯಾರು ನೀನು ನಮ್ಮ ಸಮಾಜದ ಬಗ್ಗೆ ಮಾತಾಡಕ? ಏನ್ ರೈಟ್ಸ್ ಐತಿ ನಿನಗೆ? ಯಾರಿಗೈತ್ರಿ ರೈಟ್ಸ್? ನಿಮಗಾರ ಮಾತಾಡಕ? ನಾವು ನಿಮ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಿಮ್ಗೇನ್ ರೈಟ್ಸ್ ಐತಿ? ಕೆರಿತೈತ್ರಿ, ರೋಷ ಬರ್ತದಕ್ಕೆ. ಯಾಕಂದ್ರೆ ನಮ್ಮ ಸಮಾಜದ ಬಗ್ಗೆ ಮಾತಾಡ್ತಾರ. ಪಂಚರು ಬಂದು ಕುಡ್ದು ಬಂದಾರ ಅಂತಂದ್ರ ಯಾರು ಕುಡ್ದು ಬಂದಿದ್ರಪ್ಪ ನಿನಗೆ? ನಿನ್ನ ಕಡೆ ಯಾರು ಬಂದಿದ್ರ? ರಾಜು ಇದು ಸ್ಪಷ್ಟೀಕರಣ ಕೊಡ್ಬೇಕ. 4 ಮಂದಿ ಪಂಚರು ಶೆರೆ ಕುಡ್ದು ಬಂದಾರ ಅಂತ ಹೇಳಕತ್ತೀನಿ. ನೀನು ಯಾರು ಶೆರೆ ಕುಡ್ದು ಬಂದಿದ್ರು ಅದು ಹೇಳ್ಬೇಕು ನನಗೆ. ನೀನೆ ನಮ್ಮ ಸಮಾಜ ಪಂಚ್ ಕಮಿಟಿ ಗೌರವನ್ನ ಧಕ್ಕೆಗೆ ತೊಂಬರಾಕತ್ತೀನಿ. ನೀನೆ ಅಂತ ಕೆಲಸ ನಾವು ಯಾವಾಗೂ ಮಾಡಂಗಿಲ್ಲ ಸರ್. ನಮ್ಮ ಸಮಾಜದೊಳಗ ಮೀಟಿಂಗ್ ಆಯ್ತು, ಪಂಚಾಯತಿ ಆಯ್ತು ನಡೆಸ್ಬೇಕಾದ್ರೆ ಅಗದಿ ಶಿಸ್ತುಬದ್ಧಾಗಿ ನಡೆಸ್ತೀವಿ ನಾವು. ಒಂದು ಪಂಚಾಯತಿ ನಡೆಸ್ಬೇಕಾದ್ರೆ ಪೂರಾ ನಾವು ಇದು ಮಾಡಿಸಿ ಒಂದು ಕೋರಂ ಮಾಡಿ, ಕೋರಂನೊಳಗೆ ಅವ್ರೆಲ್ಲ ಕರೆಸಿ ನಾವು ಪಂಚಾಯತಿಯಿಂದ ನಿರ್ಣಯ ಮಾಡಿ ಯಾವ್ದೋ ಕೆಲಸ ಮಾಡ್ತೀವಿ. ಈಗ ಅವ್ರು ಯಾರು ಕೂಡ ಮಾತಾಡ್ಯಾರ? ಇವ್ರು ಮಾತಾಡಿದ್ದು ಒಂದು ಹೆಣ್ಮಗಳು, ಅವರು ನಮ್ಮ ಸಮಾಜದ ಇನ್ನೊಬ್ಬ ಹೆಣ್ಮಗಳು, ಅವ್ರು ಕೂಡ ಮಾತಾಡ್ರ. ಆ ಮಾತಾಡೋದ್ನಾಗ ನಮ್ಮ ಸಮಾಜದ ಹೆಸರು ತೊಗೊಂಡ್ರ. ನಮ್ಮ ಸಮಾಜದವ್ರ ಹೆಸರು ತೊಗೊಳಕ್, SSK ಸಮಾಜದ ಹೆಸರು ತೊಗೊಳಕ್ ನಿನಗೇನ್ ರೈಟ್ಸ್ ಐತಿ ರಾಜು? ನಿನಗೇನ್ ರೈಟ್ಸ್ ಐತಿ? ಅವ್ರ ವೈಯಕ್ತಿಕ ವಿಷಯಗಳನ್ನ ಚರ್ಚೆ ಮಾಡುವಾಗ ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಕ್ ಯಾರಿಗೂ ರೈಟ್ಸ್ ಇಲ್ಲ ಸರ್. ನಮ್ಮ ಮಕ್ಕಳ ಬಗ್ಗೆ ನಾವು ಮಾತಾಡ್ಬೇಕು, ನಿಮ್ ಮಕ್ಕಳ ಬಗ್ಗೆ ನೀವು ಮಾತಾಡ್ಬೇಕು. ನಮ್ ಬಗ್ಗೆನ ನಮ್ ಮಾತಾಡಕ್ ಸಾಕಷ್ಟು ಇರ್ತೈತಿ. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಕ ನಿಮಗೆ ಯಾರು ಕೊಟ್ಟಾರ ರೈಟ್ಸ್? ಅಲ್ಲಿ ಈಗ ಅವರು ಅಂಬಿಕಾ ಕಬಾಡಿ ಅವ್ರು ಏನ್ ಮಾಡಿದ್ರು? ಅಂಬಿಕಾ ಕಬಾಡಿ ಅವ್ರು ಒಂದು ರೈಟ್ಸ್ ಹೇಳ್ಯಾರ. ಮಣ್ಣು ಕೊಡುವಂತೇನ ಆ ಮಾತಂತೂ ನಾವು ಮಾತಾಡೇ ಇಲ್ಲ. ಅದ್ರ ಬಗ್ಗೆ ನೀವು ಬಂದು ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಸಮಾಜ ಮಣ್ಣು ಕೊಡೋ ಸಮಾಜ ಅಲ್ಲ. ನಮ್ಮ ಸಮಾಜ ಮಣ್ಣು ಕೊಡಂಗಿಲ್ಲ. ನಮ್ಮ ಸಮಾಜದೊಳಗೆ ಮಣ್ಣು ಮಾಡಿದ್ರು ನಾವು ದಹನ ಸಂಸ್ಕಾರ ಮಾಡ್ತೀವಿ, ಮಣ್ಣು ಹಾಕಂಗಿಲ್ಲ ನಾವು. ಅಗ್ನಿಸ್ಪರ್ಶ ಮಾಡ್ತೀವಿ ನಾವು. ಆಮೇಲೆ ಮೇಲಾಗಿ ತಾಯಂದ್ರಿಗೆ ನಾವು ನಮ್ಮ ಸಮಾಜದ ತಾಯಂದ್ರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ನಮ್ಮ ಅಕ್ಕಂಗಿಯರ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಕೆಲಸ ಮಾಡ್ತೀವಿ ನಾವು. ನಮ್ಮ ದಸರಾ ನೋಡ್ಬೋದು, ನೀವು ನಮ್ದು ಸಹಸ್ರ ಜಯಂತಿ ನೋಡ್ಬೋದು.
ಎಲ್ಲಾ ಪೂಜಾ ಪುನಸ್ಕಾರ ಕಾರ್ಯಕ್ರಮ ನೋಡ್ರಿ ನೀವು. ಬೇಕಂದ್ರೆ ನಮ್ಮ ಆಡಿಯೋ ವಿಡಿಯೋ ಅದಾವು, ನೀವು ಅದರ ಬಗ್ಗೆ ನೀವು ನೋಡ್ರಿ. ನಾವ್ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ದಸರಾ ಉತ್ಸವವನ್ನ, ನಮ್ಮ ಸಹಸ್ರಾರ ಜಯಂತಿಯನ್ನ, ಅಂಬಾಭವಾನಿ ಜಯಂತಿಯನ್ನ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ಧರ್ಮ ಜಾಗೃತಿ ಸಲುವಾಗಿ ಯಾವ ರೀತಿ ನಾವು ಮಾಡ್ತೀವಿ. ನಾವೇನ ಹಿಂದೂ ಹೋರಾಟಗಾರ ಅದು ಇದು ಅಂತ ಈಗ ಧರ್ಮ ಕಟ್ಟೋದು ಅದು ಇದ್ರ ಮ್ಯಾಗ ದೇಣಿಗೆ ಒತ್ತಂಗಿಲ್ಲ. ನಾವು ನಮ್ಮ ಸಮಾಜದ ಕೆಲಸ ಕಾರ್ಯಗಳನ್ನ, ನಮ್ಮ ಸಮಾಜದ ಬಾಂಧವನ್ನ, ನಮ್ಮ ಸಮಾಜದ ಏಳಿಗೆಯನ್ನ ಯಾವ ರೀತಿ ನಮ್ಮ ಧರ್ಮ ಪರಿಪಾಲನೆ ಮಾಡ್ಬೇಕು ನಾವು ಮಾಡ್ತೀವಿ. ನಮಗೇನ್ ಕಲ್ಸಿಕೊಡೋ ಯಾರೋ ಅವಶ್ಯಕತೆ ಇಲ್ಲ. ಯಾರು ಮಾತಾಡಿದ್ರು ಕೇಳಿದ್ರು ನಾವು ಕೇಳಾರಲ್ಲ. ನಮ್ಮ ಸಮಾಜದ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಾರೆ, ಮಾತಾಡಿದವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತೀವಿ ಮುಂದಿನ ದಿನ ಬಂದಾಗ. ನಮ್ಮ ಸಮಾಜದ ಬಗ್ಗೆ ನೀವು ಮಾತಾಡಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ಈಗ ಅವ್ರು FIR ಮಾಡ್ಯಾರ ಅಂಬಿಕಾ ಕಬಾಡಿ ಅವರು. ನಾ ಅದು FIR ತರ್ಸೀನಿ ಸರ್. ಇದು ಮತ್ತ ಅಲ್ಲಿ ಸರ್ ವೈಯಕ್ತಿಕವಾಗಿ ಅವರ ತೇಜೋವಧೆಯನ್ನ, ಅವರಿಗೆ ಬಳಸುವಂತ ಶಬ್ದಗಳನ್ನ ನೋಡಿದ್ರೆ ಇಲ್ಲಿ ಉಚ್ಚಾರ ಮಾಡಕ್ ಆಗಿಲ್ಲ ಸರ್. ಹೌದಲ್ಲ, ಅಕ್ಕ ತಂಗಿಯರು ಇದ್ದವ್ರಿಗೆ, ಅಣ್ಣ ತಮ್ಮರು ಇದ್ರೆ, ತಾಯಂದ್ರು ಇದ್ರೆ ಅಂತ ಶಬ್ದಗಳನ್ನ ಉಚ್ಚಾರ ಮಾಡಕ್ ಆಗಿಲ್ಲ. ಅಂತ ಅವಾಚ್ಯ ಪದಗಳನ್ನ ಬಳಸ್ಯಾರ. ಯಾವ ರೀತಿ ಅದು ಒಂದು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ನೀವು ಮಾಡ್ತಿರಲ್ಲ. ನಿಮ್ಮ ಮನೆ, ನಿಮ್ಮ ಮಠ, ನಿಮ್ಮ ದೇವಸ್ಥಾನ ನೋಡ್ಕೊರಿ. ಇನ್ನೊಬ್ಬ ಧರ್ಮದ ಬಗ್ಗೆ ಬೆಳೆಸಿದಂತ ಧರ್ಮದ ಬಗ್ಗೆ ಬೆಳೆಸಿದಂತ ನಿನಗೆ ನಮ್ಮ ಸಮಾಜದ ಬಗ್ಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ, ಸರಿಯಲ್ಲ ರಾಜು. ಇದು ನಿನಗೆ ತಪ್ಪು ನೀ ಮಾಡಾಕತ್ತಿದ್ದ. ನಿನ್ನ ಬಗ್ಗೆ ಗೌರವ ಇತ್ತು ನನಗೆ. ಸರ್ಜೋಡಿಯಾಗಿ ನಾವು ಶಿವಾಜಿ ಜಯಂತಿಯಿಂದ ಹಿಡಿದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಅವ್ನ ಸಾಥ್ ಕೊಟ್ಟಿದ್ವಿ. ನೀವು ಅವ್ರನ್ನ ಈ ಬಗ್ಗೆ ಕೇಳಿದ್ರೆ ಆಡಿಯೋ ಕೇಳಿಲ್ಲ ಸರ್, ಮಾತಾಡಿದ್ದು ಇಲ್ಲ. ನಾವು ನಮ್ಮ ಕಾರ್ಯಕ್ರಮದ ಗಡಬಡಿ ಒಳಗ ನಾವು ಬಿಜಿ ಇದ್ವಿ. ಈ ಅಂಬಿಕಾ ಕಬಾಡಿ ಅವ್ರ ಈಗ ಅಂಬಿಕಾ ಕಬಾಡಿ ಪ್ರಶ್ನೆ ಮಾಡಿದ್ದಕ್ಕೆ ಇದು ಟಿವಿ ಮುಖಾಂತರ ವೈರಲ್ ಆಗೈತಿ. ಇದರಲ್ಲಿ ನಮ್ಮ ಸಮಾಜದ ಮರ್ಯಾದೆ ಕಡಿಮೆ ಆಗತೈತಿ ನಮಗ. ಓಕೆ, ಅವರು ಏನ್ ಕೇಳ್ತಾ ಇದಾರ, ಯಾರು ಬಂದ್ ಅವ್ರಿಗೆ ಸರೆಂಡರ್ ಆಗಿರ್ ನೀವು ಅಂತ ಕೇಳಿದ್ರು. ಹೌದು, ಯಾರು 4 ಜನ ಅನ್ನಕತ್ತಾರ. ಯಾರು 4 ಜನ? ಅವ್ರ ಕಡೆ ಹೋದವ್ರು ಯಾರು? ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು ರಾಜು. ನಿನ್ನ ಕಡೆ ಯಾರು ಬಂದು ಹೇಳಿದ್ರು? ಯಾರು ಬಂದು ನಿನಗೆ ಮಣ್ಣು ಕೊಡಕ್ ಹೇಳಿದ್ವಿ? ಮಣ್ಣು ಕೊಡ ಅನ್ನಕ ನಿನಗೆ ಏನ್ ಅಧಿಕಾರ ಐತಿ, ಏನ್ ರೈಟ್ಸ್ ಐತಿ? ನೀನ್ ಕಾಯ್ದೆ ಕಾನೂನು ನೀನ ಒಬ್ಬ ನನ್ ಕಾಯ್ದೆ ಕಾನೂನು ಪೊಲೀಸ್ ಸ್ಟೇಷನ್ ಎಲ್ಲ ನೀನ ಕಾನೂನು ನೀವ ನಡೆಸ್ತೀರನ? ಜಜ್ಮೆಂಟ್ ನೀವ ಕೊಡ್ತೀರನ? ಏನದ ನಿಮ್ಗೆ ನೀವು ಮಾತಾಡೋದು ಅಂತಂದ್ರೆ ಮಾತಿನ ಲಿಮಿಟ್ ಇರ್ಬೇಕು ಸರ್. ನನಗೂ ಮಾತಾಡಕ್ ಐತೆ ಅಂದಾಗ ನಾವು ಬಾಯಿ ಬಂದಾಗ ಮಾತಾಡಕ್ ಬರಂಗಿಲ್ಲ. ಒಂದು ಕಾನೂನು ಧೈರ್ಯ ಐತಿ, ಒಂದು ಚೌಕಟ್ಟು ಐತಿ, ಸಂವಿಧಾನ ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಸಂವಿಧಾನ ನಮ್ಮ ಭಾರತ ದೇಶದಾಗ ಐತಿ. ಆ ದೇಶದಾಗ ಸಂವಿಧಾನ ಪ್ರಕಾರವಾಗಿ ನಡ್ಕೋಬೇಕಾಗತ್ತೆ. ನಮ್ದ ಆದ ಸಮಾಜದ ಒಂದು ಸಂವಿಧಾನ ಐತಿ. ಸಂವಿಧಾನದ ಪ್ರಕಾರ ನಾವು ನಡೀತೀವಿ. ನಮ್ಮ ಸಮಾಜದ ಧಾರ್ಮಿಕ ಕಾರ್ಯಗಳನ್ನ ನಾವು ಸಮಾಜದವರು ಅಚ್ಚುಕಟ್ಟಾಗಿ ಮಾಡ್ತಿರ್ತೀವಿ. ನಮ್ದ ಒಂದು ಸಂವಿಧಾನ ಐತಿ ಸರ. ಸಮಾಜ ಯಾವಾಗ್ಲೂ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಅಂತ ಇರುವಂತ ಹೆಣ್ಮಕ್ಳು 10,000 20,000 ಮಂದಿ ಹೆಣ್ಮಕ್ಳು ಬಂದು ಪೂಜಾ ಪುನಸ್ಕಾರಗಳಿಗೆ ಪಾಲ್ಗೊಳ್ತಾರ ನಮ್ ಕಡೆ. ನೀವು ಬಂದು ಅದನ್ನೆಲ್ಲ ನೋಡಿರ್ಬೋದು ನೀವೆಲ್ಲ. ನಮ್ಮ ಹಿಂದೆ ಆಗಿರುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ತಮ್ಮಲ್ಲಿ ಆಡಿಯೋ ಮುಖಾಂತರ, ವಿಡಿಯೋ ಮುಖಾಂತರ ಎಲ್ಲ ಜನರು ನೋಡ್ತಾರ. ನಮ್ಮ ದಾಡ ಹಬ್ಬ ದಸರಾ ಮೈಸೂರು ಬಿಟ್ರೆ ನಮ್ಮ ಗದಗಿನೊಳಗ ನೀವು ನೋಡಿರ್ಬೋದು ದಸರಾ ವೈಭವ ನಮ್ದು. ಅಲ್ಲ ಹೌದು, ಈಗ ಅದನ್ನೇನ್ ಪ್ರಶ್ನೆ ಅಲ್ಲ. ಈಗ ಹೆಣ್ಮಕ್ಳಿಗೆ ಮಾತಾಡೋರು, ನಿಮ್ಮ ಸಮಾಜದ ಹೆಣ್ಮಕ್ಳಿಗೆ ಪಂಚ್ ಟ್ರಸ್ಟ್ ನವ್ರು ಏನ್ ಮಾಡ್ತೀರಿ ಅಂತ ಅವ್ರ ಪ್ರಶ್ನೆ. ಪಂಚ್ ಟ್ರಸ್ಟ್ ಕಮಿಟಿ ಅವ್ರು ಅದಕ್ಕೆ ಕ್ವಶನ್ ಮಾಡಕ್ ಬಂದಿನಿ ನನಗೆ. ನಿಮಗೆ ಕಡೆ ಯಾರು ಬಂದ್ರು? ಏನ್ ಅಧಿಕಾರ ಐತಿ ನಿನಗೆ? ನಮ್ಮ ಸಮಾಜದ ಪಂಚ್ ಕಮಿಟಿ ಹೆಸರು ನೀನ್ ತೋಳಾಕ ನಿನಗೆ ಏನ್ ರೈಟ್ಸ್ ಕೊಟ್ರ? ಯಾರು ಹೇಳಿದ್ರು ನಿನಗೆ? ಇದ್ರ ಬಗ್ಗೆ ನೀನ್ ಸ್ಪಷ್ಟೀಕರಣ ಕೊಡ್ಬೇಕು ರಾಜು. ಇಲ್ಲ ಅಂತಂದ್ರೆ ಇದು ಏನು ಇವ್ರು FIR ಮಾಡ್ಯಾರ, ನಮ್ಮ ಸಮಾಜದ ಗೌರವ ನಮಗೇನೆ ಇದು ಅವರು ಹೆಣ್ಮಕ್ಳು FIR ಆಗ್ಯಾರ. ಮತ್ತ ಅದ್ರ ಪರವಾಗಿ ನಾವು ಈ FIR ಇಲ್ಲೇ ಐತಿ ಸರ್. ಇವ್ ನೋಡ್ರಿ, ನಾ ಇದನ್ನೆಲ್ಲ ಕಾಪಿ ತಗೊಂಡ ಬಂದಿನಿ ಸರ್. ಅದು ಇಷ್ಟ ಈ ಪರಿ ದೀರ್ಘಕ್ಕೆ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೆ ಕಾನೂನು ಅಡಿಯೊಳಗ ಒಬ್ಬ ಹೆಣ್ಮಗಳ ತೇಜೋವಧಿ ಮಾಡಿದ್ರೆ ಸರ್ ಮಾನಹಾನಿ ಆಗ್ತಾವ. ಒಂದು ಸಮಾಜದ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ಸಮಾಜದ ಮುಖಂಡರ ಬಗ್ಗೆ ನೀವು ಮಾತಾಡ್ತೀನಿ ಅಂತಂದ್ರೆ ಅದು ನೀವು ಕುಲಂಕುಷವಾಗಿ ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇರ್ಬೇಕು. ಸಮಾಜದ ಬಗ್ಗೆ ನೀವು ಮಾತಾಡ್ತೀರಿ ಅಂತಂದ್ರೆ ಸಮಾಜ ಕಣ್ಣು ಮುಚ್ಕೊಂಡು ಕುಂದ್ರಂಗಿಲ್ಲ ಸರ್. ಹೌದು. ಈಗ ಪಂಚ ಟ್ರಸ್ಟ್ ನವ್ರು ಹೋಗಿದ್ರು ಬಂದಿದ್ರು ಅಂತ ಏನಾದ್ರೊಳಗ ಅವ್ರು ಹೇಳಿದ್ದವ್ರು ಅಂಬಿಕಾ ಕಬಾಡಿ ಅವರು ಸುಳ್ಳು ಸರ್. ಇದು ಸುಳ್ಳ. ನಮ್ಮ ಪಂಚ್ ಕಮಿಟಿ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಂತ ಕೆಲಸ ಯಾರು ಮಾಡಿದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ಮುಂದಿನ ದಿನ ಮಾಡಿದಾಗ ಇದ್ರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಈಗ ನೀವು ಅಂಬಿಕಾ ಕಬಾಡಿ ಅವ್ರ ಸಪೋರ್ಟ್ ಆಗಿ ನಿಲ್ತೀರಿ? 100ಕ್ಕೆ 100 ರೀ ಸರ್. ಆ ಹೆಣ್ಮಗಳ ಅಂದಲ್ಲ ಸರ್, ಯಾವ್ದೋ ಒಂದು ಹೆಣ್ಣು ಮಗಳ ಬಗ್ಗೆ ಅವಾಚ್ಯವಾಗಿ ಪದಗಳನ್ನ ಬಳಸಬಾರದು. ನಮ್ಮ ಸಂವಿಧಾನ ಹೇಳ್ತೈತಿ, ಯಾವ್ದೇ ಇರ್ಲಿ
ನೀವು ಹೆಣ್ಣು ಮಕ್ಕಳಿಗೆ ಬಳಸುವಂತ ಶಬ್ದಗಳ ಮೇಲೆ ಅದು ಹೆಣ್ಮಕ್ಳು ಕೂಡ ಮಾತಾಡಕತ್ತಾರ. ಹ್ಞೂನ್ರಿ, ಆ ಹೆಣ್ಮಕ್ಳಿಗೂ ಬುದ್ಧಿ ಇಲ್ಲ. ನಮ್ಮ ಧಾರ್ಮಿಕ ಕಾರ್ಯಕ್ರಮದೊಳಗ ನಮ್ಮ ಧಾರ್ಮಿಕ ಕಾರ್ಯಕ್ರಮದೊಳಗ ನಾವು ಪೂಜಾ ಪುನಸ್ಕಾರದೊಳಗ ನಮ್ಮ ಹಿರಿಯರು ಮೊದ್ಲಾಗಿಂದ್ರ ನಮ್ ದಸರಾ ನೋಡಿರ್ಬೋದು ನೀವು. ದಸರಾದೊಳಗ ನಾವು ತೀರ್ಥ ಪ್ರಸಾದ ಅಂತ ತಗೊಂತೀವಿ, ಮದಿರೆಯನ್ನ ತೀರ್ಥ ಪ್ರಸಾದ ಅಂತ ತಗೊಂತೀವಿ. ಅವರು ಹೆಣ್ಮಕ್ಳು ಕೂಡ ಮಾತಾಡ್ಬೇಕಾದ್ರೆ ಆ ಕನ್ವರ್ಸೇಷನ್ ಮಾಡ್ಬಾರ್ದ್ರಿ, ಆ ಕನ್ವರ್ಸೇಷನ್ ಮಾಡ್ಬಾರ್ದು. ಹೆಣ್ಮಕ್ಳು ಕೂಡ ಮಾತಾಡೋದು ಏನೈತ್ರಿ, ನೀವೇನೇ ಇದ್ರು ಗಂಡ್ಮಕ್ಳು ಅವ್ರ ಮನಿ ಗಂಡ್ಮಕ್ಳು ಕೂಡ ಮಾತಾಡ್ರಿ, ಯಾರು ಕೂಡ ಮಾತಾಡೋದು ಅವ್ರಿಗೆ ಮಾತಾಡ್ರಿ. ನೀವು ಉತ್ತರ ಕುಮಾರ್ ತೋರಿಸಬಾರ್ದು ಅದ್ರಾಗ. ನಿಮ್ಮ ವೈಯಕ್ತಿಕ ನೈತಿಕತೆ ಉಳಿಸ್ಕೊಂಡಿಲ್ಲ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿತ್ತು, ರಾಜು ಹಿಂಗ್ ಮಾಡವಲ್ಲ. ನಾನು ಸುಮಾರು ಭಾಳ ಸಣ್ಣವ್ರು ಇರಾಗ್ಲೇ ನೋಡಿದವ್ ನಾನು. ನಾವು 1995 ನಾವು ಬಜರಂಗದಳ ಕಡ್ರುವಾಗ ಯಾರು ಇದ್ದಿಲ್ಲ ಸರ್, ಹಿಂದೂ ಹೋರಾಟಗಾರರ. ನಮ್ ತಮ್ಮ ರವಿ ಸಿದ್ಲಿಂಗ 96ಕ್ಕೆ ನಾವು ಇಲ್ಲ 2002ಕ್ಕೆ ಪ್ರವೀಣ್ ಬೆಳೆ ತೊಗಾಡ್ಯಾಗ ಕರ್ಸಿದ್ದ ನಮ್ ದೇವಸ್ಥಾನದೊಳಗ. ಅದರ ನಂತರ ಸಿಟಿ ರವಿ ಬಂದ್ರು 2008ರಾಗ ತ್ರಿಶೂಲ್ ವಿಷಯ ಆತು. ಈ ತರ ನಮ್ ಸಮಾಜದ ಹೋರಾಟದ ಮಾಡುವಂತ ಮುಖಾಂತರ ಬಂದವಂತವ್ರು. ನಮ್ಮ ಸಮಾಜದ ಒಡನಾಟ ಆಗಿ ಆ ಸಮಾಜದ ಹೆಸರು ಹೇಳಿ ಬಂದಂತವ್ರು ನೀವು ನಮ್ಮ ಸಮಾಜದ ಹೆಸರು ಕೆಡಿಸ್ತಿರಲ್ಲ. ಏನ್ ನೈತಿಕತೆ ಐತಿ ನಿಮ್ಗ? ಯಾರು ನಿಮ್ಗ ಏನ್ ಕುಮ್ಮಕ್ಕೈತಿ? ಇದ್ರ ಹಿಂದೆ ಯಾರು ಅದಾರ? ಸಮಾಜದವ್ರು ಯಾರು ಅದಾರ ನಿಮ್ ಕೂಡ ಹೇಳ್ಬೇಕ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕ. ಯಾರ ಇದ್ರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕ. ನಿನಗ ನಮ್ಮ ಸಮಾಜದವ್ರ ಯಾರ ನಿನಗ ಹೌದು ನನಗ ಒಡೆ ಬಂದು ಹೇಳ್ಯಾರ ಅಂತ ಆಗೋದಿತ್ತಂದ್ರೆ ಅದ್ರ ಸ್ಪಷ್ಟೀಕರಣ ಕೊಡ್ಬೇಕು. ಅದ್ರ ಬಗ್ಗೆನೂ ನಾವು ಕುಲಂಕಷವಾಗಿ ಮುಂದಿನ ದಿನಮಾನದಾಗ ವಿಚಾರ ಮಾಡ್ತೀವಿ ನಾವು. ಹೌದು, ಯಾಕಂದ್ರೆ ಒಂದು ಸಮಾಜದ ಬಗ್ಗೆ ಮಾತಾಡ್ಬೇಕಾದ್ರೆ ಆಯಾ ಸಮಾಜದ ಮುಖಂಡರಿರ್ತಾರ, ಅಧ್ಯಕ್ಷರಿರ್ತಾರ, ಆ ಕಮಿಟಿ ಬಾಡಿ ಇರ್ತೈತಿ, ಗೌರವ ಕಾರ್ಯದರ್ಶಿ ಅಂತ ಇರ್ತಾರ, ಜಾಯಿಂಟ್ ಸೆಕ್ರೆಟರಿ ಅಂತ ಇರ್ತಾರ. ಸಮಾಜ ಪಂಚ್ ಕಮಿಟಿ ನಿರ್ಮಾಣ ಆಗುವಂತ್ನಾಗ ಇವೆಲ್ಲ ನೋಡ್ಕೊಂಡೆ ಕೆಲಸ ಮಾಡಿರ್ತೀವಿ. ಇವೆಲ್ಲ ಮಾತಾಡ್ಬೇಕಾದ್ರೂ ನಾ ಈಗ ಮೀಟಿಂಗ್ ಮಾಡ್ಕೊಂಡ ಬಂದಿನಿ ಸರ್. ಸ್ಪಷ್ಟೀಕರಣ ಕೊಡ್ಬೇಕಾದ್ರೂ ಹಂಗ ಮಾಡಕ್ ಬರಂಗಿಲ್ಲ ಸರ್. ಅನ್ಅಫಿಷಿಯಲ್ ಮೀಟಿಂಗ್ ತಗೊಂಡು ಹಿಂಗ ಆಗಿದೆ, ಸಮಾಜದ ಬಗ್ಗೆ ನಾವು ತಿಳಿಪಡಿಸ್ಬೇಕಾಗತ್ತ ಅಂತ ಹೇಳ್ಕೊಂಡು ಬಂದಿನಿ ನಾನು. ನೀವು ಸ್ಪಷ್ಟೀಕರಣ ಕೊಡ್ರಿ ಅಂತಂದಾಗ ಬಂದಿವಿ ನಾವು. ಅಲ್ಲಿ ಮಟನು ನಮ್ಮ ಮಾಡಾಕ ಬರಂಗಿಲ್ಲ. ನಾವು ವೈಯಕ್ತಿಕ ಒಬ್ಬ ವಿನೋದ್ ಸಿದ್ಲಿಂಗ್ ಅಲ್ಲ. ವಿನೋದ್ ಸಿದ್ಲಿಂಗ್ ಅವರ ಕಾರ್ಯದರ್ಶಿಯಾಗಿ ಹೇಳಾಕತ್ತೀನಿ. ರಾಜು ಕನ್ನಪ್ಪನವ್ರೆ, ಇದ್ರ ಬಗ್ಗೆ ನೀನೆ ಸ್ಟೇಟ್ಮೆಂಟ್ ಕೊಡ್ಬೇಕು. ಇದು ಯಾರು ನಿನ್ಗೆ ಬಂದು ಮಣ್ಣು ಕೊಡಾಕ್ ಹೇಳ್ಯಾರ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರು ಯಾರು, ನೀನ್ ಹಿನ್ನೆಲೆ ಯಾರು ಅದಾರ ನಿನಗೆ, ಅದ್ರ ಬಗ್ಗೆ ನೀನ್ ಸ್ಪಷ್ಟೀಕರಣ ಕೊಡ್ಬೇಕು. ನಾವಂತೂ ನಮ್ಮ ಸಮಾಜದಾಗ ನಮ್ಮ ಅಂತಿಮ ಸಂಸ್ಕಾರ ಆಗ್ಬೇಕಾದ್ರೆ ನಾವು ಅಗ್ನಿದ ಹಾಕಿ ಮಾಡ್ತೀವಿ ಸರ್. ಹೌದೌದು, ನಾವು ಮಣ್ಣು ಹಾಕೋರಲ್ಲ. ನಾವು ಆ ಮಣ್ಣು ಕೊಡೋ ಅಂತ ಅನ್ನೋ ಮಾತಾಡಕತ್ತೀರಿ. ಎಷ್ಟು ಕೀಳು ಮಾತು ನಿಮ್ಗೆ. ಒಂದ್ ಹೆಣ್ಣು ಮಗಳ ಬಗ್ಗೆ ಗೌರವಕ್ಕೆ ಎಷ್ಟು ಕೀಳು ಮಾತಾಡಕತ್ತೀರಿ ನೀವು. ಈ ಮಾತು ಕೇಳಿದ್ರೆ ಹಿಂದೂ ಹೋರಾಟಗಾರರು ಹಿಂಗೂ ಮಾತಾಡ್ತಾರ ಅನ್ನೋದಕ್ಕೆ ಬೇಜಾರಾಗತ್ರಿ. ಮಾಡಬಾರ್ದು, ಇದೆಲ್ಲ ಬಿಟ್ಬಿಡ್ಬೇಕು. ಅಂಗಡಿ ವ್ಯಾಪಾರ ಮಾಡ್ಕೊಂಡು ಕುಂದಿರ್ಬೇಕು, ಮಾತಾಡ್ಸ್ಬಾರ್ದು. ಹೋರಾಟ ಅಂತ ಆ ಹೋರಾಟದ ಮುಖಾಂತರ ಬಂದಂತವ್ರು ಇಂಥ ಶಬ್ದಗಳನ್ನು ತಗೋಬಾರ್ದು. ಬೇಜಾರಾಗತ್ತೆ. ಕೆಲವೊಂದಿಷ್ಟು ಮಂದಿ ಇದು ಅಂಗಡಿ ಹಾಕೊಂಡು ಕುಂತ್ಬಿಟ್ರ, ಕೆಲಸ ಮಾಡಾಕ ಕೆಲ್ಸ ಇಲ್ಲ, ಸಮಾಜದ ಹೆಸರು ಹೇಳೋದು, ಸಮಾಜದ ಸಂಘಟನೆ ಮಾಡೋದು, ಆ ಹೆಸರು ಈ ಹೆಸರು. ನಾವು ವೈಯಕ್ತಿಕವಾಗಿ ಯಾರ ಹೆಸರು ತೊಗೊಳಿಲ್ಲ ಸರ್. ಆಯಾ ಸಂಘಟನೆಗಳ ಹೆಸರು ತಗೊಳ್ಳೋದು, ಕೆಲಸ ಮಾಡ್ಕೊಳ್ಳೋದು, ಅದರಿಂದ ಬರುವಂತ ಆದಾಯಗಳನ್ನ ತಮ್ಮ ಖರ್ಚಿಗೆ ಬಳಸ್ಕೊಳ್ಳೋದು, ಇಂಥವೆಲ್ಲ ಮಾಡಬಾರ್ದು. ನಿಮ್ಮ ಸಂಘಟನೆಗಳನ್ನ ನೀವು ಇದು ಆಗೈತೆ ಅಂತ ಹೇಳಕತ್ತಿಲ್ಲ. ಯಾವುದೋ ಒಂದು ಅಗ್ನಿ ಪರಿಮಿತವಾಗಿ ಕೆಲಸ ಮಾಡಿಸ್ಬೇಕು. ಅದಕ್ಕೊಂದು ಲಿಮಿಟೇಷನ್ ಇರ್ತೈತಿ, ಅದಕ್ಕಾದ ಒಂದು ದಾಯರೆ ಇರುತ್ತೆ, ಅದಕ್ಕಾದ ಒಂದು ಚೌಕಟ್ಟು ಇರ್ತೈತಿ. ದಾಟಬಾರ್ದು. ಇವತ್ತು ಒಂದು ಚೌಕಟ್ಟು ದಾಟಿ ಕೆಲಸ ಬಂದ್ರಿ ನೀವು, ನಮ್ಮ ಸಮಾಜಕ್ಕೆ ಬಂದ್ರಿ ನೀವು. ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ಏನ್ ಅಧಿಕಾರ ಐತಿ ನಿನಗೆ? ಈಗ ಅವ್ರು ಕ್ಷಮೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಮುಂದೆ? ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕಾಗತ್ತ ಅದನ್ನ ಮಾಡ್ಬೇಕಾಗತ್ತೆ. ನಾವು ಕರೆಸ್ತೀವಿ, ಬಂದ್ರು ಚಲೋ ಆಯ್ತು, ಬರ್ಲಿಲ್ಲ ಅಂದ್ರೆ ಅದಕ್ಕೆ ಕಾನೂನು ಪ್ರಕಾರವಾಗಿ ನಮಗ್ ಏನ್ ಮಾನಹಾನಿ ಆಗಿರ್ತೈತೆ ಅದ್ರ ಪ್ರಕಾರ ಈಗಂತೂ ಆಗೇ ಬಿಟ್ಟೈತಿ ಸರ್. ಆಕ್ಚುಲಿ ಅದು ಮಾತಾಡಿದ್ದು ಆ ಹೆಣ್ಣುಮಗಳ ಬಗ್ಗೆ. ಹೌದು, ಆ ಇನ್ನೊಬ್ಬ ಹೆಣ್ಮಗಳು ಪಾಪ ಹೇಳ್ತಾ ಇದಾರೆ, ಅಳ್ತಾ ಇದಾರೆ ಅವರು. ನೋಡ್ರಿ, ನಮ್ಮ ಸ್ಕ್ರೀನ್ ಶಾಟ್ ಹಾಕಿ ವಿಡಿಯೋ ಇಟ್ಕೊಂಡು ಅವ್ರದ್ದು ಆಡಿಯೋ ಇಟ್ಕೊಂಡು ಆಕಿ ಮುಂದೆ ಕೆಲ್ಸಕ್ಕೆ ಬಂದಾಗ ಆಕಿ ಮಾಡ್ತೀನಿ ನಾನು ಅಂತ ಮಾತು. ಇವ್ರಿಗೆ ಏನ್ ಒಬ್ರು ಸ್ಕ್ರೀನ್ ಶಾಟ್ ಹಿಂಗ ಅವರ ಪರ್ಸನಲ್ ವಿಷಯಗಳನ್ನ ತಕ್ಕೊಂಡು ಇಟ್ಕೊಳ್ಳೋದ ಒಂದು ಅಪರಾಧ ಸರ. ಕಾನೂನು ಸೈಬರ್ ಕ್ರೈಮ್ ಇದೆ. ಸೈಬರ್ ಕ್ರೈಮ್ ಗೊತ್ತೈತೆ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಒಂದೊಂದು ಅಕ್ಷರಕ್ಕೂ ಈಗ ಕಡಿವಾಣ ಐತಿ ಸರ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದ. ಈಗ ನೋಡ್ರಿ, ನಿನ್ನೆ ಒಂದ್ ಸ್ಟೇಟ್ಮೆಂಟ್ ಬಂದ್ಬಿಡ್ತು. ಆಗ್ಲೇ ಇದು ಯಾವ್ದು ಟೆಲಿಗ್ರಾಮ್ ಚಾನಲ್ ಬಂದ್ ಮಾಡಿದ್ರು. ಎದಕ್ ಮಾಡಿದ್ರು? ಸೆಂಟ್ರಲ್ ಗೌರ್ಮೆಂಟ್ನವರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀಟ್ ಪರೀಕ್ಷೆಯ
ಪೇಪರ್ ಲೀಕೇಜ್ ಆತಂದ್ರ ಆ ಲಿಂಕ್ ನೊಳಗ್ ಹೋದ್ರೆ ಅದರ ತನಿಖೆ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಅದನ್ನ ಆಪ್ ಬಂದ್ ಮಾಡ್ಯಾರ. ಅದು ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ಅದು. ಆದ್ರೆ ಅದರಲ್ಲೇನು ಆ ಆಪ್ ಬಂದ್ ಮಾಡೋದ್ರಲ್ಲೇನು ಕಾನೂನಾತ್ಮಕ ತೊಡಕದಾವ. ಅಲ್ಲ ಅದು ಆತು. ಈಗ ಇವ್ರಿಗೆ ಏನ್ ಕೊನೆಯದ್ ಹೇಳ್ರಿ ಏನ? ಏನಿಲ್ಲ, ಇದರ ಬಗ್ಗೆ ನೀವು ಬಂದ ಕ್ಷಮಾಪಣೆ ಕೇಳಬೇಕು. ಸಮಾಜದ ಹೆಸರನ್ನ ನೀವು ತಗೊಂಡಿದ್ದು ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಯಾರು ನಿಮ್ಮಿಂದ ಕುಮ್ಮಕ್ನಿಂದ ನೀವು ಮಾಡ್ರಿ ಅವ್ರ ಹೆಸರನ್ನ ಬಹಿರಂಗ ಪಡಿಸ್ಬೇಕು. ಬಂದಿಲ್ಲ, ನಾನು ಬಾಯಿಲಿಂದ ನಾನು ತಪ್ಪಿ ಹೇಳಿದೆ ಅಂತಂದ್ರೆ ಸಮಾಜದ ಅಂಬಾಭವಾನಿ ದೇವಸ್ಥಾನದೊಳಗೆ ಬಂದು ಕ್ಷಮಾ ಯಾಚಿಸಿ ತಮ್ಮ ಕ್ಷಮಾಪಣೆಯನ್ನ ಸಾರ್ವಜನಿಕವಾಗಿ ತಿಳಿಸ್ಬೇಕು. ಓಕೆ, ಇದುವರೆಗೆ ವಿನೋದ್ ಸಿದ್ಲಿಂಗ್ ಅವರ ಮಾತುಗಳನ್ನು ಕೇಳಿದ್ರಿ. ನಿಜವಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಇನ್ನೊಬ್ಬರ ವ್ಯಕ್ತಿತ್ವ ಬಗ್ಗೆ, ಇನ್ನೊಬ್ಬರ ಏನು ಕುಟುಂಬದ ಬಗ್ಗೆ, ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ, ಹಕ್ಕಿಲ್ಲ. ಅಧಿಕಾರಕ್ಕೆ ಯಾರಿಗೂ ಕೊಟ್ಟಿಲ್ಲ. ಯಾರು ನಿಮ್ಗೆ ಅಧಿಕಾರ ಕೊಟ್ಟಾರ ಮಾತಾಡಕ್ಕೆ ಇಲ್ಲ. ಅಥವಾ ಏನು ಇದ್ರೊಳಗೆ ಹಿನ್ನೆಲೆ ಏನದ ಅವೆಲ್ಲ. ಮತ್ತೆ ಯಾಕಂದ್ರೆ ಅಂಬಿಕಾ ಕಬಾಡಿ ಅವರು ನಮ್ಮಲ್ಲಿ ಬಂದು ಅವರು ಕೂಡ ಇದೇ ಪ್ರಶ್ನೆ ಕೇಳಿದ, ಯಾಕೆ ರಾಜು ಖಾನಪ್ಪನವ್ರು ಹೀಗೆ ಮಾತಾಡಿದ್ರು. ನಾವು ಅದು ಅವ್ರಿಗೆ ಪ್ರಶ್ನೆ ಕೇಳಿದ್ದು ಇರ್ಬೋದು, ಹಿಂಗಿರ್ಬೋದು, ಅವರೇ ಮಾತಾಡ್ತಾರೆ. ಸರ ಎಲ್ಲಿ ಬರುತ್ತೆ ಸರ? ಕನ್ವರ್ಸೇಷನ್ ಮಾಡಕ್ ಬರಂಗಿಲ್ಲ ಸರ್. ನಾನು ಈಗ ನಿಮ್ ಕೂಡ ಮಾತಾಡಕತ್ತೀನಿ ಅಂತ ನೀವು ಕನ್ವರ್ಸೇಷನ್ ಮಾಡಕತ್ತಿದ್ದು ಮಾಡಕ್ ಬರಂಗಿಲ್ಲ. ಹೌದು, ಒಂದು ಫೋನ್ ಟ್ಯಾಪ್ ಮಾಡ್ಕೊಂಡು ನೀವು ಮಾತಾಡೋದ್ನ ಮಾಡ್ಬೇಕಾದ್ರೆ ಸ್ಟಕ್ ಆಗಿ ನಿಂದ್ರಿಸ್ಬೇಕು. ಮತ್ತೆ ಅದು ಮುಂದೆ ಎಡಿಷನ್ಸ್ ಏನಿರ್ತೈತಿ ಅದಕ್ಕೆ ಎಡಿಟ್ ಮಾಡಕ್ ಅದಕ್ಕೆ ಆಯ್ತು ಹೋಗ್ತದೆ. ಆದ್ರೆ ಕನ್ವರ್ಸೇಷನ್ ಕಂಟಿನ್ಯೂಟಿ ಅದ. ಕನ್ವರ್ಸೇಷನ್ ಕಂಟಿನ್ಯೂ ಇದ್ದಾಗ ಇದು ಅಂತ ಅನ್ನಕ್ ಬರಂಗಿಲ್ಲ. ಇದು ತನಿಖೆ ಆಗ್ತೈತಿ. FSL ಗೆ ಹೋಗಿರ್ತಿದ್ವು ಸರ. ಇದು ಆಲ್ರೆಡಿ ಇದು ದೀರ್ಘಕ್ಕೆ ಹೋಗಿದ್ದ ವಿಷಯ ಇದು. ಯಾಕಂದ್ರ ಆ ಹೆಣ್ಮಗಳು, ಹೌದ್ರಿ, ಆ ಹೆಣ್ಮಗಳು ಸರ ಅಳ್ತಾರ್ರಿ. ಏನ್ರಿ ನೀವು ಸಮಾಜದಾಗ ಕುಂತು ಏನ್ ಮಾಡಾಕತ್ತೀರಿ ಅಂತ ಕೇಳಿದಾಗ ನಾವು ಮತ್ತದು ಎಲ್ಲಾ ಚೌಕಟ್ಟನ್ನ ನೋಡ್ಕೊಂಡ ಕೆಲಸ ಮಾಡ್ಬೇಕಾಗ್ತೈತಿ. ನಮ್ದು ಟೈಮ್ ಹಿಡಿಬಹುದು. ನಾವು ಮಾಡುವಂತ ಪ್ರೊಸೀಜರ್ ಟೈಮ್ ಹಿಡಿತೈತಿ. ಆದ್ರ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ. ಎಲ್ಲಾ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದ ಮಾಡಾಕತ್ತೀವಿ. ಅದರ ಸಲುವಾಗಿ ನೀವೇನೇ ಇದ್ರು, ಏನೇ ತಪ್ಪಾಗಿದ್ರು ಅದನ್ನ ಜಗದಂಬಾ ತಾಯಿ ಉಡಿಯಲ್ಲಿ ಬಂದು ನೀವು ಬಂದು ನಮ್ಮ ಕಡೆಯಿಂದ ತಪ್ಪಾಗೈತೆ ಅಂತ ಹೇಳಿ ನೀವು ಅದನ್ನ ಹೇಳಿಕೆ ಕೊಡಬೇಕು. ಅದು ಇಲ್ಲ, ನೀವು ಮಾಡಿಲ್ಲ ಅಂತ ನೀವು ಸಾಧಿಸಿದ್ರೆ ನಿಮ್ಮ ಮೂರ್ಖತನಕ್ಕೆ ಪರಮಾವಧಿನೇ ಇಲ್ಲ. ಇಂಥ ಒಂದು ಕೆಟ್ಟ ಒಂದು ಶಬ್ದಗಳನ್ನ ಬಳಸುವಂತ ವ್ಯಕ್ತಿತ್ವದ ನಾವು ವಿರುದ್ಧ ಅದೀವಿ. ಇಷ್ಟು ಅವರ ಮಾತುಗಳು. ಇದನ್ನ ರಾಜು ಖಾನಪ್ಪನವರು ಬಹುತೇಕ ತಿಳ್ಕೊತಾರೆ, ಹೇಳ್ತಾರೆ ಅನ್ನುವಂಥದ್ದು ನಮಗೂ ಕೂಡ. ಒಟ್ಟು ಅವರ ನೋವುಗಳನ್ನ ಬಂದು ಹೇಳಿದ್ದಾರೆ. ವಿನೋದ್ ಸಿದ್ಲಿಂಗ್ ಅವರಿಗೆ ವೀಕ್ಷಕರ ಪರವಾಗಿ ನಮಸ್ಕಾರ. ಧನ್ಯವಾದ.